ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಮಾಧ್ಯಮ ಲೋಕದಲ್ಲಿ ಎಂತೆಂಥ ಚಾನಲ್ಗಳು ಅಥವಾ ಎಂತೆಂಥ ಮೀಡಿಯಾದವ್ರು ಇರ್ತಾರೆ ಅಂತ ಅಂದರೆ ಅದಕ್ಕೆ ಸಾಕ್ಷಿ ನಮ್ಮ ಪವರ್ ಟಿ ವಿ. ದಯವಿಟ್ಟು ಪವರ್ ಟಿ ವಿ ಅವರೇ, ಬರೀ ನಿಮಗೆ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇವರೇ ಕಾಣ್ತಾರಾ? ದೇವೇಗೌಡರು ಕುಟುಂಬನೇ ಟಾರ್ಗೆಟ್ ಮಾಡ್ತಿರಲ್ಲ. ಇದೇ ಡಿ ಕೆ ಶಿವಕುಮಾರು ಕನಕ್ಪುರದಲ್ಲಿ ಎಷ್ಟು ಅನ್ಯಾಯ ಮಾಡಿದ್ರು ಅದ್ರ ಬಗ್ಗೆ ವಿಡಿಯೋ ಮಾಡಿ, ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡಿ. ಪಾಪ TR ಜೈಲ್ಗೆ ಹೋಗಿ ಬಾವುಟ ಆರಿಸ್ಬಿಟ್ಟು ಬಂದ್ರಲ್ಲ, ಕರ್ನಾಟಕದ ಒಬ್ಬ ಮಾಜಿ ಮಂತ್ರಿ ಆಗಿದ್ರು ಆಗ, ಈಗ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಅದ್ರ ಬಗ್ಗೆ ಮಾಡಿ. ಇದೇ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ಕೇಸು, ಸ್ನೇಹಮಯಿ ಕೃಷ್ಣ ಅವರು ದಾಖಲಾತಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾಡಿ. ನಿಮಗೆ ಬರೀ ನೀವು ಪವರ್ ಟಿ ವಿ ಓನ್ಲಿ ಫಾರ್ ಕ್ರಿಟಿಸೈಸಿಂಗ್ ಕುಮಾರಸ್ವಾಮಿ ಅನ್ನೋದನ್ನ ಟ್ಯಾಗ್ ಲೈನ್ ಮಾಡ್ಕೊಂಡು ಮಾಡಿ. ನೀವು ನಿಮ್ಮ ಪವರ್ ಚಾನಲ್ಲು ಯಾವುದೇ ಕಾರಣಕ್ಕೂ ಸಮಾಜದ ಒಂದು ಹಿತಕ್ಕಾಗಿ ನೀವು ಮಾಡೋದಿಲ್ಲ. ನೀವು ಇಲ್ಲ ಮುನಿರತ್ನನ್ ಆಯಿತು, ತಪ್ಪು ಮಾಡಿದರೆ ಅನುಭವಿಸ್ತಾರೆ ರೀ, ಆಯಿತು. ನೀವು ಅದೇನೋ ಸುಪ್ರೀಂ ಕೋರ್ಟಲ್ಲಿ ತೀವ್ರ ಮುಖಭಂಗ, ಪೇಚಿಗೆ ಸಿಲುಕಿದ ಕುಮಾರಸ್ವಾಮಿ, ಅದು ಆ್ಯಸ್ ಯೂಶುವಲ್ ಪ್ರೋಸೆಸ್ಸು ನಮ್ಮ ಸಂವಿಧಾನದಲ್ಲಿ. ಈಗ ನಿಮ್ಮದೂ ಬ್ಯಾನ್ ಮಾಡಿಸಿದ್ವಪ್ಪ, ಹಂಗಾರೆ ಬ್ಯಾನ್ ಆಗಿತ್ತಪ್ಪ ನಿಮ್ಮದು, ಹಂಗನ್ಬಿಟ್ಟು ಕುಮಾರಸ್ವಾಮಿನೇ ಬ್ಯಾನ್ ಮಾಡಿಸಿದ್ರಿ ಅಂತ ಜಗಟೆ ಹೊಡೆದ್ರಿ, ಕಾನೂನಲ್ಲಿ ಹೋಗ್ಬಿಟ್ಟು ವಾಪಸ್ ಬರಲಿಲ್ವಾ? ಹಂಗಾರೆ ನೀವು ಸರಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಕಾನೂನಲ್ಲಿ ಅವೆಲ್ಲ ಪ್ರೊಸೀಜರ್ಗಳು. ಆಯಿತು, ನೀವೇನೇ ಮಾಡಿ ಜನ ನಾವೇನು ಅಂತ ತೋರಿಸ್ತೀವಿ, ತಲೆ ಕೆಡ್ಸ್ಕೊಬೇಡಿ ಮಿಸ್ಟರ್ ರಾಕೇಶ್ ಶೆಟ್ರೆ. ನಿಮಗೆ ಒಂದು ಹುಡುಗಿ ಪಟ ಅಂತ ಹೊಡೆದಿತ್ತು, ನೆನಪಿದೆಯಾ? ನೀವು ಪವರ್ ಟಿ ವಿ ಚಾನಲ್ ಓನರು. ಇವತ್ತು ನಿಮ್ಮ ಹಿನ್ನೆಲೆ ಏನು? ನಿಮಗೆ ಯಾರು ಎಷ್ಟು ದಿನ ಬ್ಯಾಕಪ್ ಇರ್ತಾರೆ ರೀ? ಸರ್ಕಾರ ಇರೋವರೆಗೆ ಇರ್ತಾರೆ. ನ್ಯಾಯ ರೀತಿ ಏನೋ ವಿಚಾರಗಳನ್ನ ಹೇಳಿ, ನ್ಯಾಯ ರೀತಿ ನ್ಯೂಸ್ ಏನಾರ ಇದ್ದರೆ ಅದನ್ನ ಪ್ರಸಾರ ಮಾಡಿ, ನ್ಯಾಯ ರೀತಿ ಜೀವನ ಮಾಡಿ. ಅದನ್ನು ಬಿಟ್ಬಿಟ್ಟು ಕುಮಾರಸ್ವಾಮಿಗೆ ಇದು ಏನೋ ಮನ್ಮೂಲಲ್ಲಿ ಅಯ್ಯೋ ಇಂಥ 1000 ಚುನಾವಣೆಗಳು ಬರ್ತವೆ ಹೋಗ್ತವೆ, 2 ಸೀಟ್ ಅಂತ ಗೆದ್ದಿದಂಥ ದೇವೇಗೌಡರು ಮುಖ್ಯಮಂತ್ರಿನೂ ಆದರು, ಪ್ರಧಾನಮಂತ್ರಿನೂ ಆದರು. ಇದೇ ಕುಮಾರಸ್ವಾಮಿ ಲೋಕಸಭೆ ವಿಧಾನಸಭೆ ಅಟ್ ಎ ಟೈಮು 2 ಕಡೆನೂ ಸೋತು ಸುಣ್ಣ ಆಗಿ 2004ರಲ್ಲಿ MLA ಆಗಿ, ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ CM 2006ರಲ್ಲಿ ಆದರು. ದೋಸೆ ಮಗ್ಚಾಕ್ತಂಗೆ. ನಿಮಗೆ ನೈತಿಕತೆ ಇದ್ದರೆ ರಾಕೇಶ್ ಶೆಟ್ರೆ, ನಾನು ಹೇಳೋ ಹಗರಣಗಳ ಬಗ್ಗೆ ವರದಿ ಮಾಡಿ. ಅದೇ ರಮೇಶ್ ಕುಮಾರ್ ಬಗ್ಗೆ ಏನು ವರದಿ ಮಾಡಿದ್ಯಪ್ಪ? HMT ಅಷ್ಟೆಲ್ಲ ಕಷ್ಟಪಡ್ತಾ ಇರೋ ಅಂಥ ಕುಮಾರಸ್ವಾಮಿ, HMT ಬಗ್ಗೆ ಈಶ್ವರ್ ಖಂಡ್ರೆ ಬರ್ತಾರೆ, ಕೂರಿಸ್ಕೊಂಡು ಕೇಳಪ್ಪ, ಯಾಕಪ್ಪ ರಮೇಶ್ ಕುಮಾರ್ ಜಮೀನ ನೀನು ಡಾಕ್ಟರ್ ಬಬಿತಾ ಅನ್ನೋರು ಡೈರೆಕ್ಟಾಗೆ ಬರೆದಿದ್ದಾರಲ್ಲಪ್ಪ, ರಮೇಶ್ ಕುಮಾರ್ ಒತ್ತುವರಿ ಮಾಡಿದ್ದಾರೆ ಅಂತ. ದಿನೇಶ್ ಗುಂಡೂರಾವ್ ಒತ್ತುವರಿ ಮಾಡಿರೋ ಅಂಥ ಅರಣ್ಯ ಭೂಮಿನ ಅಥವಾ ಜಮೀನ, ಅದ್ರ ಬಗ್ಗೆ ಇದನ್ನು ಮಾಡಪ್ಪ. ಸಿದ್ದರಾಮಯ್ಯ ಸಮಾಜವಾದಿ ಅಂತ ಹೇಳೋ 14 ಸೈಟು ತನ್ನ ಹೆಂಡತಿ ಹೆಸರಲ್ಲಿ ಲೂಟಿ ಮಾಡಿ ವಾಪಸ್ ಕೊಟ್ಟಿದ್ದ, ಅದ್ರ ಬಗ್ಗೆ ದಿನ ಕಾರ್ಯಕ್ರಮ ಮಾಡಪ್ಪ. ನೀನು ಅಫೀಸ್ಮೆಂಟ್ ರಾಜಕಾರಣಮ್ಮ, ಎಷ್ಟು ಸಲ ನೀನು ಆ ಥರನೇ ಮಾಡಬೇಕು ಅಂದರೆ ಪವರ್ ಟಿ ವಿ ಕ್ರಿಟಿಸೈಸಿಂಗ್ ಫಾರ್ ಕುಮಾರಸ್ವಾಮಿ ಆ್ಯಂಡ್ ದೇವೇಗೌಡ ಕುಟುಂಬ ಅಥವಾ ದೇವೇಗೌಡ ಫ್ಯಾಮಿಲಿ, ಈ ಥರ ಟ್ಯಾಗ್ಲೈನ್ ಹಾಕೊಳ್ಳಿ. ನಿಮ್ಮನ್ನ ಚೀಮಾರಿ ಹಾಕೋ ದಿನ ಬರುತ್ತೆ, ನಿಮ್ಮನ್ನ ಸಾರ್ವಜನಿಕವಾಗಿ ಬಹಿಷ್ಕಾರ ಹಾಕೋ ದಿನವೂ ಬರುತ್ತೆ. ಕುಮಾರಸ್ವಾಮಿ ಅವ್ರ ಪವರ್ ಏನು ಅಂತ ತೋರಿಸ್ತೀವಿ. ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಮೇಲ್ಜಾತಿ ವರ್ಗದ ಪವರ್ ಏನು ಅನ್ನೋದನ್ನು ನಿಮಗೆ ನಾವು ತೋರಿಸ್ತೀವಿ ರಾಕೇಶ್ ಶೆಟ್ರೆ. ಆದ್ದರಿಂದ ನೀವು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಎಲ್ಲವನ್ನು ಯೋಚನೆ ಮಾಡಿ ಪ್ರಸಾರ ಮಾಡಿ, ವಿಚಾರ ಮಾಡಿ ಪ್ರಸಾರ ಮಾಡಿ. ಇಲ್ಲ ಅಂದರೆ ಒಂದಲ್ಲ ಒಂದಿನ ಅದು ನಿಮಗೆ ಕುತ್ತಿಗೆಗೆ ಬರುತ್ತೆ. ಇದು ಇವತ್ತಿನ ವಿಶೇಷ. ಸ್ನೇಹಿತರೆ, ನಮಸ್ಕಾರ.